ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೀಗ ನಿಗಮ ಮಂಡಳಿ ಅಧ್ಯಕ್ಷರಿಗೆ ಸಚಿವ ಸಂಪುಟದ ಸ್ಥಾನಮಾನ ನೀಡಿರುವುದು ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಈ ವಿಚಾರದ ಬಗ್ಗೆ ಮಾತನಾಡಲು ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಸರ್ಕಾರ ಆರ್ಥಿಕ ಹೊರೆಯಲ್ಲಿದೆ ಅನ್ನೋ ಮಾತುಗಳಿದ್ದಾವೆ. ಸೊ ಈ ನಡುವೆ ಸಚಿವ ಸಂಪುಟ ಸ್ಥಾನಮಾನ ನೀಡಿರುವುದು ಎಷ್ಟು ಸಮಂಜಸ ಅಂತ ಸರ್? ನೋಡಿ, ಇದು ಟೋಟಲಿ ಬಿಲ್ಕುಲ್ ಇದು ಸರಿಯಾದ ಕ್ರಮ ಅಲ್ಲ. ಉದಾಹರಣೆಗೆ 2003ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಂಥ ಸಂದರ್ಭದಲ್ಲಿ ಟೋಟಲ್ MPsನಲ್ಲಿ ಲೋಕಸಭಾನಲ್ಲಿ, ಅದೇ ಥರ ವಿಧಾನಸಭೆಗಳಲ್ಲಿ, ಆಯಾ ರಾಜ್ಯಗಳ ವಿಧಾನಸಭೆಗಳಲ್ಲಿ 15% MLAಗಳಿಗೆ ಅಥವಾ 15% MPಗಳಿಗೆ ಮಾತ್ರ ಮಿನಿಸ್ಟರ್ಸನ್ನು ಮಾಡ್ಬೋದು. ಆ ಥರದ ಆ್ಯಕ್ಟ್ ಇದೆ. ಈಗ ಈ ಒಂಥರ ರಂಗೋಲಿ ಕೆಳಗಡೆನೂ ಸುಳಿದ್ರೆ ಚಾಪೆ ಕೆಳಗಡೆನೂ ಸುಳ್ತಾರೆ, ಹಿಡಿಯೋಕ್ಕೆ ಹೋದರೆ, ಆ್ಯಕ್ಟನ್ನು ಲಾಗು ಮಾಡೋಕ್ಕೆ ಹೋದರೆ ಅಂತ ಏನು ಇವರು ಒಂದು ಅನುಕೂಲಕರ ನೀತಿಯನ್ನು ಹುಡುಕೊಂಡಿದ್ದಾರೆ ಅಂತ ಹೇಳಿದರೆ, MLAಗಳು ಅಲ್ಲದೆ ಇರೋರಿಗೆ, MLCಗಳಿಗೆ ಅಲ್ಲದೆ ಇರ್ತಕ್ಕಂಥವ್ರಿಗೆ, ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಕೂಡ ಈಗ ಉದಾಹರಣೆಗೆ ಈಗ ಹೊಸದಾಗಿ 54 ಜನ ನಿಗಮ ಮಂಡಳಿಗಳಿಗೆ ಕ್ಯಾಬಿನೆಟ್ ದರ್ಜೆಯನ್ನು ನೀಡಿದೆ. ಈ ಹಿಂದೆ ಸುಮಾರು ಜನ MLAಗಳಿಗೆ ಬೋರ್ಡ್ಗಳ ಚೇರ್ಮನ್ನನ್ನು ಮಾಡಿ ಸುಮಾರು ಜನಕ್ಕೆ ಕ್ಯಾಬಿನೆಟ್ ದರ್ಜೆಯನ್ನು ಕೊಡಲಾಯಿತು. ಈಗ 54 ಜನಕ್ಕೆ ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಈ ಸರ್ಕಾರದಲ್ಲಿ 149 ಜನಕ್ಕೆ ಈ ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿದ್ದಾರೆ. ಟೋಟಲ್ MLAs ಬಂದ್ಬಿಟ್ಟು 136 ಜನ, ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿದ್ದಾರೆ 149 ಜನ. ಅಂದರೆ 149 ಕಾರು, 149 ಜನ ಕಾರ್ ಅಲ್ಲದೆ 8 ಜನಕ್ಕೆ ಸ್ಟಾಫ್ ತಗೋಬಹುದು. ಅಲ್ಲದೆ ಮನೆ ಬಾಡಿಗೆ ಕೊಡಬೇಕು. ಆಮೇಲೆ ಇಡೀ ರಾಜ್ಯದಲ್ಲಿ ಟೂರ್ ಮಾಡಿದರೆ ಟ್ರಾವೆಲಿಂಗ್ ಅಲಯನ್ಸ್ ಕೊಡಬೇಕು. ಈ ಥರ ಕೋಟ್ಯಾಂತರ ರೂಪಾಯಿ, 100 ಕೋಟಿ ರೂಪಾಯಿ ಸರ್ಕಾರದ ಮೇಲೆ ಹೊರೆ ಬೀಳುತ್ತೆ. ಅಂದರೆ ಕರ್ನಾಟಕ ರಾಜ್ಯದ ಜನರ ಟ್ಯಾಕ್ಸ್ನ ಹಣ ಈ ರೀತಿ ದುಂದು ವೆಚ್ಚವನ್ನು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಈ ರೀತಿ ಒಂದು ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನವನ್ನು ಕೊಟ್ಟು ಇಡೀ ರಾಜ್ಯದ ಹಣವನ್ನು ಈ ಥರ ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಮತ್ತು 2003ರ ಆ್ಯಕ್ಟನ್ನು 15% ಏನು ಜನ ಕ್ಯಾಬಿನೆಟ್ ದರ್ಜೆಯನ್ನು ಕೊಡಬೇಕು, ಇದು ಎಷ್ಟು ಪರ್ಸೆಂಟ್ ಆಯ್ತು ಹಂಗಾದರೆ 149 ಜನಕ್ಕೆ ಅಂತಂದರೆ 224 ಜನರಲ್ಲಿ 15% ಅಂತ ಹೇಳಿದ ಅದು, ಅಥವಾ ಟೋಟಲ್ ಆಡಳಿತ ಪಕ್ಷದ MLAಗಳಲ್ಲಿ 15% ಅಂದರೆ ಇದೆಷ್ಟಾಯಿತು? ಹಾಗಾಗಿ ಇದು ಟೋಟಲಿ ಕಾನ್ಸ್ಟಿಟ್ಯೂಷನ್ನ ವೈಲೇಷನ್ ಆಗುತ್ತೆ, ಆ್ಯಕ್ಟ್ನ ವೈಲೇಷನ್ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ತೀವ್ರವಾಗಿ ಖಂಡಿಸುತ್ತೆ. ಈಗ ಬೆಂಗಳೂರಿನಲ್ಲಿ ರಸ್ತೆಗಳು ಗುಂಡಿ ಬಿದ್ದಿದೆ. ಇಡೀ ರಾಜ್ಯದಲ್ಲಿ ಒಂದೂ ರಸ್ತೆಗಳು ಸರಿ ಇಲ್ಲ, ಹೈವೇಗಳನ್ನು ಬಿಟ್ಟು. ಆಮೇಲೆ ಯಾವುದಕ್ಕೆ ಕೇಳಿದರೆ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಥರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನವನ್ನು ಕೊಡೋದಕ್ಕೆ ಹಣ ಇದೆಯಾ? ಈ ಥರ ದುಂದು ವೆಚ್ಚವನ್ನು ಮಾಡಬಹುದಾ? ಸಿದ್ದರಾಮಯ್ಯ ಅವರ ಸಮಾಜವಾದ? ಇದು ಸಿದ್ದರಾಮಯ್ಯ ಅವರ ಸಮಾಜವಾದ ಅಲ್ಲ, ಇದೊಂದು ಮಜಾವಾದ. ಈ ರೀತಿ ಯಾರೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಈ ಥರ ಮಾಡುತ್ತೆ ಅಂಥೇಳಿ ಊಹೆ ಮಾಡಿರಲಿಲ್ಲ, ಆ ಥರ ಒಂದು ಕಲ್ಪನೆಯೂ ಕೂಡ ಮಾಡಿರಲಿಲ್ಲ. ಈ ರೀತಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಕ್ಯಾಬಿನೆಟ್ ದರ್ಜೆಯನ್ನು ಕೊಡ್ತಕ್ಕಂಥದ್ದು ಇದು ಕಾನೂನು ವಿರೋಧಿ ನೀತಿಯಾಗಿದೆ. ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ. ಸರ್, ಈಗ ಆಲ್ರೆಡಿ ಅವರು ಅಧ್ಯಕ್ಷರಿದ್ದಾರೆ, ಒಂದು ಮಂಡಳಿಗೆ ಅಧ್ಯಕ್ಷರಿದ್ದಾರೆ. ಸೊ ಈ ರೀತಿಯಾಗಿ ಕೊಟ್ಟರೆ ಎಷ್ಟು ಹೊರೆ ಆಗುತ್ತೆ ಸರ್? ಸಾರ್ವಜನಿಕರ ಮೇಲೆ ತೆರಿಗೆ ಹೊರೆ ಆಗ್ಬೋದು. 149 ಜನ ಕ್ಯಾಬಿನೆಟ್ ದರ್ಜೆ ಇದಲ್ಲದೇ ಈ ಗ್ಯಾರಂಟಿ ಹೆಸರಿನಲ್ಲಿ ತಾಲೂಕಿನಲ್ಲೂ ಕೂಡ ಈ ಗ್ಯಾರಂಟಿ ಮೇಲುಸ್ತುವಾರಿ ಸಮಿತಿ ಅಂತ ಮಾಡಿದ್ದಾರೆ. ಅವರಿಗೆ ತಾಲೂಕಾ ಮಟ್ಟದಲ್ಲಿ ಚೇರ್ಮನ್ ಕೊಟ್ಟಿದ್ದಾರೆ. ಅವ್ರಿಗೆ ಸ್ಯಾಲ್ರಿ ಇರುತ್ತೆ. ನನ್ನ ಪ್ರಕಾರ ಅವ್ರಿಗೆ 25,000 ರೂಪಾಯಿ ಸ್ಯಾಲ್ರಿ ಇದೆ. ಜೊತೆಗೆ 4 ಜನ ಸದಸ್ಯರಿರ್ತಾರೆ ಪ್ರತಿ ತಾಲೂಕಲ್ಲಿ. ಅವರಿಗೆ 15,000 ರೂಪಾಯಿ ಸ್ಯಾಲ್ರಿ ಇದೆ. ಇದಲ್ಲದೇ ಜಿಲ್ಲಾ ಲೆವೆಲ್ನಲ್ಲಿ ಗ್ಯಾರಂಟಿ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಸ್ಯಾಲ್ರಿ ಇದೆ, ಮೆಂಬರ್ಸಿಗೆ ಸ್ಯಾಲ್ರಿ ಇದೆ.
ರಾಜ್ಯ ಮಟ್ಟದಲ್ಲಿ ಗ್ಯಾರಂಟಿ ಮೇಲುಸ್ತುವಾರಿ ಸಮಿತಿ ಅದು ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಟೂರ್ ಮಾಡ್ತಾರೆ. ಒಟ್ಟಾರೆ 100 ಜನಕ್ಕೆ ಈ ರೀತಿ ಸರ್ಕಾರದ ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟು ಸರ್ಕಾರದ ಟ್ಯಾಕ್ಸ್ನ ಹಣವನ್ನು ಈ ಥರ ಲೂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಖಾರವಾಗಿ ಖಂಡಿಸುತ್ತೆ. ಇದನ್ನು ನಾವು ಒಂದು ಸಭೆಯನ್ನು ಮಾಡಿ ಇದರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೇವೆ. ಸರ್, ಮತ್ತೊಂದು ವಿಚಾರ, ಈಗ ರಾಜ್ಯದಲ್ಲಿ ಭ್ರಷ್ಟಾಚಾರದ ಆರೋಪ ಸಹ ಕಾಂಗ್ರೆಸ್ ಸರ್ಕಾರದ ಮೇಲಿದೆ. ತಿಮ್ಮಾಪುರ ವಿಚಾರ ಆಗಿರ್ಬೋದು, ಮತ್ತೊಂದು ಬೇರೆ ಅಂದರೆ ರೈತರ ವಿಚಾರದಲ್ಲಿ ಸಾಕಷ್ಟು ಆರೋಪಗಳಿದ್ದಾವೆ. ಮೊನ್ನೆ ಅಷ್ಟೇ ಮಧುಗಿರಿಯಲ್ಲಿ ಒಬ್ಬ ರೈತ ಲಂಚ ಇಲ್ಲ ಹಣ ಅಂದರೆ ಅವ್ರ ಹತ್ರ ಲಂಚ ಕೊಡೋಕ್ಕೆ ದುಡ್ಡಿಲ್ಲದೆ ಮೂಲಂಗಿಯನ್ನೇ ತಂದು ಅಧಿಕಾರಿಗಳಿಗೆ ಕೊಟ್ಟು ಆ ರೀತಿ ಪ್ರತಿಭಟನೆ ಮಾಡಿದ. ನನ್ನ ಹತ್ರ ದುಡ್ಡಿಲ್ಲ, ಮೂಲಂಗಿ ತೆಗೆದುಕೊಳ್ಳಿ, ನನ್ನ ಕೆಲಸ ಮಾಡಿಕೊಡಿ ಅಂಥೇಳಿ ಒಂದು ರೀತಿ ಹರಾಜು ರೀತಿಯಲ್ಲಿ ಮಧುಗಿರಿ ಅಂತ ಅನ್ಸುತ್ತದು. ಮಧುಗಿರಿನಲ್ಲಿ ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಥರ ಸರ್ಕಾರ ಇಷ್ಟು ವಿಪರೀತವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥದ್ದನ್ನು ನೋಡಿದ್ರೆ ಸರ್ಕಾರ ಲೂಟ್ ಮಾಡ್ತಾಯಿದೆ. ವ್ಯವಸ್ಥಿತವಾಗಿರ್ತಕ್ಕಂಥ ಲೂಟ್, ಕಾನೂನಾತ್ಮಕವಾಗಿರ್ತಕ್ಕಂಥ ಲೂಟ್. ಇದು 149 ಜನಕ್ಕೆ ಕ್ಯಾಬಿನೆಟ್ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಕಾನೂನಾತ್ಮಕವಾಗಿರ್ತಕ್ಕಂಥ ಲೂಟಿಯನ್ನು ಈ ಸರ್ಕಾರ ಮಾಡ್ತಾ ಇದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಬಲವಾಗಿ ವಿರೋಧಿಸುತ್ತೆ. ಸರ್, ಮತ್ತೊಂದು ವಿಚಾರ ಅಂತಂದರೆ, ಈಗ BJP ಹೋರಾಟವನ್ನು ಮಾಡಿತು, ಅಹೋರಾತ್ರಿ ಧರಣಿನೂ ಮಾಡಿತು ತಿಮ್ಮಾಪುರ ವಿಚಾರದಲ್ಲಿ. ಬಟ್ ಸರ್ಕಾರ ಯಾಕೆ ಜಗ್ತಾ ಇಲ್ಲ ಸರ್? ಏನು ಅದನ್ನು ನಾವು ಯಾವುದೇ ಒಂದು ಪಾರ್ಟಿಗೆ ಒಂದು ಮಿತಿ ಇದೆ. ನಾವು ಸಾಕಷ್ಟು ಹೋರಾಟ ಮಾಡಿದ್ದೀವಿ, ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಆಮೇಲೆ ಸೆಷನ್ ಒಳಗಡೆ ಹೋರಾಟ ಮಾಡಿದ್ದೀವಿ. ಈ ಸರ್ಕಾರ ಭಂಡ ಸರ್ಕಾರ. ಇದು ನಾವು ಎಷ್ಟೇ ಹೋರಾಟ ಮಾಡಿದರೂ ಕೂಡ ನಾವು ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ನಿರ್ಣಯ ಮಾಡಿದೆ. ನಾವು ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ತೀವ್ರವಾಗಿ ಹೋರಾಟವನ್ನು ಮಾಡ್ತೇವೆ. ಜನರನ್ನು ಈ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿಸ್ತಕ್ಕಂಥ ಒಂದು ದೊಡ್ಡ ಯೋಜನೆಯನ್ನು ನಾವು ರೂಪಿಸ್ತೇವೆ. ಈ ಸರ್ಕಾರ ಒಂದು ರೀತಿ ಕಾನೂನಾತ್ಮಕವಾಗಿ ಮತ್ತು ಅಕ್ರಮವಾಗಿ ಲೂಟಿಯನ್ನು ಮಾಡ್ತಾ ಇದೆ. ಒಂದು ರೀತಿ ಈಗ ನೀವು ಇದನ್ನೇ ತೆಗೆದುಕೊಳ್ಳೋದಾದರೆ, ಯಾವುದು ಈ ಮದ್ಯಪಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಲೈಸೆನ್ಸ್ಗಳನ್ನು 1 ಕೋಟಿಯಿಂದ 2 ಕೋಟಿ 2.5 ಕೋಟಿಯವರೆಗೆ CL7 ಲೈಸೆನ್ಸ್ಗಳನ್ನು ಹರಾಜು ಮಾಡ್ತಾ ಇದೆ. ಮಾರಾಟ ಅಲ್ಲ, ಹರಾಜು ಮಾಡ್ತಾ ಇದೆ. ಯಾರು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಕೊಡ್ತಾ ಇದೆ. ಇನ್ನು ವರ್ಗಾವಣೆಗಳಲ್ಲೂ ಕೂಡ ಅದೇ ಥರ ಲೂಟಿಯನ್ನು ಮಾಡ್ತಾ ಇದೆ. ಭ್ರಷ್ಟಾಚಾರ ಮನೆಗೆ ತಲುಪಿದೆ. ಇದೇ ರೀತಿಯಾಗಿ ಮುಂದುವರೆದ್ರೆ ಸರ್, ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಸರ್? ಯಾವುದೋ ಕೆಲಸ ಇವರು ತಿಳ್ಕೊಂಡಿರ್ಬೋದು ಏನು ಮಾಡಿದರೂ ಕೂಡ ನಡೆಯುತ್ತೆ ಅಂಥೇಳಿ. ಹಾಗಾಗಿ ಜನ ಇವರಿಗೆ ಸರಿಯಾಗಿ ಪಾಠವನ್ನು ಕಲಿಸ್ತಾರೆ ಅಂಥೇಳಿ ನಮ್ಮೆಲ್ಲರ ಭಾವನೆ ಆಗಿದೆ. ಸರ್, ನೀವು ಹೋರಾಟ ಮಾಡಿದ್ರು ಕೂಡ ತಿಮ್ಮಾಪುರ ಅವ್ರನ್ನ ಘಂಟಾಘೋಷವಾಗಿ ಹೇಳ್ತಾರೆ, ನಾನು ತಪ್ಪೇ ಮಾಡಿಲ್ಲ, ಏನಾದರೂ ಆಗಲಿ ನಾನು ರಾಜೀನಾಮೆ ಕೊಡಲ್ಲ ಅಂತ. ಸರ್, ಇಷ್ಟೊಂದು ಶಕ್ತಿ ಬರ್ಲಿಕ್ಕೆ ಕಾರಣ ಏನು ಸರ್? ಯಾರಿದ್ದಾರೆ ಇದರಿಂದ? ಬಂಡತನ ಏನಾಗಿದೆ. ಈ ಉದಾಹರಣೆಗೆ ಮುಖ್ಯಮಂತ್ರಿಗಳು ಆ ಥರ ಅವ್ರ ಹಿಂದೆ ನಿಂತ್ಕೊಂಡಿದ್ದಾರೆ, ಉಪಮುಖ್ಯಮಂತ್ರಿಗಳು ನಿಂತ್ಕೊಂಡಿದ್ದಾರೆ, ಬೇರೆ ಬೇರೆ ಮಿನಿಸ್ಟರ್ಸು ನಿಂತ್ಕೊಂಡಿದ್ದಾರೆ. ಇದಕ್ಕೆ ಆಡಿಯೋ ಸಾಕ್ಷಿ ಇದೆ. ಮಿನಿಸ್ಟರ್ಸಿಗೆ ನಾವು ಕೊಡಬೇಕು ಅಂತಕ್ಕಂಥದ್ದು ಅಧಿಕಾರಿಗಳೇ ಮಾತಾಡಿರ್ತಕ್ಕಂಥದ್ದು ಆಡಿಯೋ ಆಗಿದೆ, ರೆಕಾರ್ಡ್ ಆಗಿದೆ. ಅದೆಲ್ಲ ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸಿದ್ದಾರೆ, ಕಂಪ್ಲೇಂಟ್ ಆಗಿದೆ. ಜನ ಯಾರು ಲೈಸೆನ್ಸ್ ತೆಗೆದುಕೊಳ್ಳೋಕ್ಕೆ ನಮಗೆ ಬೇಕು ಅಂತ ತೆಗೆದುಕೊಳ್ಳೋಕೆ ಹೋಗಿ ಹಿಡಿದುಕೊಟ್ಟಿದ್ದಾರೆ. ಈ ಥರ ವರ್ಗಾವಣೆ ದಂಧೆ ನಡೀತಾ ಇದೆ. ಅವ್ರ ಮಗ ಉಮೇಶ್ ಅನಿಸುತ್ತೆ, ಉಮೇಶು ಮತ್ತು ವಿನಯ್ ಮತ್ತು ಅವ್ರ ತಂದೆ ಇಬ್ಬರಿಗೂ ಕೂಡ ಕೊಡಬೇಕು ನಾವು ಅಂತ ರೆಕಾರ್ಡ್ ಆಗಿರ್ತಕ್ಕಂಥದ್ದಿದೆ. ಇದಕ್ಕಿಂತ ಸಾಕ್ಷಿ ಬೇಕಾ? ಹಾಗಾಗಿ ಜನ ಇದಕ್ಕೆ ಪಾಠ ಕಲಿಸ್ತಾರೆ. ಇವಿಷ್ಟು ರವಿಕುಮಾರ್ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಮಂಜು ದತ್ತೆ, ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.